ಹಲೋ ಎವ್ರಿವನ್, ಇವತ್ತು ನಾನು ಫಿಶ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಅಂಗಡಿಯಿಂದ ತಂದಂತಹ ಮೀನಲ್ಲಿ ಈ ಭಾಗದಲ್ಲಿ ಗಲೀಜಿರುತ್ತೆ. ಸೊ ಈಗ ನಾನು ಅದನ್ನು ವಾಶ್ ಮಾಡಿದ್ದೀನಿ 3 ಸಲ ಉಪ್ಪು ನೀರು ಹಾಕಿ. ಹಾಗೆಯೇ ಇದನ್ನು ಎರಡೆರಡು ಪೀಸ್ ಆಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರಲ್ಲಿ ಒಮೆಗಾ 3 ವಿಟಮಿನ್ ಡಿ ಹಾಗೆಯೇ ಬ್ರೈನ್ ಹೆಲ್ತ್ನೂ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಮಕ್ಕಳಿಗೆ ತಲೆ ಭಾಗನ ತಿನ್ನಿಸೋದ್ರಿಂದ ಅವ್ರದ್ದು ಬ್ರೈನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಹಾಗೆಯೇ ಮಕ್ಕಳಲ್ಲಿ ಅಸ್ತಮ ಏನಾದರೂ ಇದ್ದರೆ ಇದು ಪ್ರಿವೆಂಟ್ ಮಾಡುತ್ತೆ. ಸೊ ಮೀನಲ್ಲಿ ಸಾಕಷ್ಟು ಅಡ್ವಾಂಟೇಜಸ್ ಇದೆ. ಈಗ ನಾನು ಈ ಮೀನನ್ನ ಎರಡೆರಡು ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಈಗ ಇದು ಸಾಂಬಾರಿಗೆ ರೆಡಿಯಾಗಿದೆ. ಇದಕ್ಕೆ ನಾನು ಇನ್ನೂ ಒಂದು ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡಬೇಕು. ಅದೇನಪ್ಪ ಅಂದರೆ, ಈಗ ಒಂದು ಸೈಡ್ ನಾನು ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ನೀವೇನು ಮಾಡ್ತೀರಾ ಅಂತ ಅಂದರೆ, ಈಗ ಅರ್ಜೆಂಟ್ ಏನಾದರೂ ಸಾಂಬಾರು ಮಾಡಲೇಬೇಕು ಅಂತ ಇದ್ದಾಗ ಒಂದು ಬಿಸಿ ನೀರಲ್ಲಿ ನಾವು ಹುಣಸೆ ಹಣ್ಣನ್ನು ನೆನೆ ಹಾಕೋದ್ರಿಂದ ಅದು ಬೇಗನೆ ಅದರದ್ದು ಹುಳಿನ ಬಿಟ್ಕೊಳ್ಳುತ್ತೆ. ಸಾಂಬಾರಿಗೆ ಹುಣಸೆ ಹಣ್ಣು ಹಾಗೆಯೇ ಖಾರ ಜಾಸ್ತಿ ಇದ್ದರೆ ಅದಕ್ಕೆ ಒಂದು ಹುಳಿ ಹುಳಿ ಖಾರ ಖಾರವಾಗಿ ಚೆಂದ ಅನಿಸುತ್ತೆ ತಿನ್ನೋಕ್ಕೆ. ಸೊ ಇದರಲ್ಲಿ ನಾನು ಸ್ವಲ್ಪ ಭಾಗ ಅಷ್ಟೇ ನಾನು ಮೀನಿಗೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹುಳಿ ಇಟ್ಕೊಳ್ಳೋದಕ್ಕೆ. ಇದೀಗ ಫಿಶ್ಶು ರೆಡಿಯಾಗಿದೆ. ಅದನ್ನು ಒಂದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಈಗ ನಾನು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಬೆಳ್ಳುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ, 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನೀವು 1 ಮೆಣಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಬೋದು. ಈಗ ಒಂದು 3 ಚಕ್ಕೆ 3 ಲವಂಗನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿನೂ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಬೆಚ್ಚಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಒಂದು ಈರುಳ್ಳಿನೂ ಕೂಡ ಆ್ಯಡ್ ಮಾಡಿ ಈಗ ಇದಿಷ್ಟನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ರುಬ್ಕೊಳ್ಳೋದಕ್ಕೆ ಒಂದು ಜಾರನ್ನ ತೊಗೊಂಬಿಟ್ಟು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್, ನೀವು ಡೈಲಿ ಎಷ್ಟು ಯೂಸ್ ಮಾಡ್ತೀರಾ ಅದಕ್ಕಿಂತ ಒಂದು ಅರ್ಧ ಸ್ಪೂನ್ ಜಾಸ್ತಿ ಹಾಕಿ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ನಾನು ಧನಿಯಾ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಈಗ ನಾವೇನು ಫ್ರೈ ಮಾಡಿದ್ವಿ ಅದನ್ನೆಲ್ಲ ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಉಳಿದಿರೋ ಅಂತಹ ಹುಣಸೆಹಣ್ಣು ಏನು ನೆನೆ ಹಾಕಿದ್ದೆ ಅದನ್ನು ನಾನೀಗ ಹಾಕ್ಕೊತೀನಿ. ಸೊ ಈಗ ರುಬ್ಲಿಕ್ಕೆ ಹುಣಸೆ ರಸ ಇಷ್ಟು, ಜೊತೆಗೆ ನಿಮಗೆ ನೀರು ಅವಶ್ಯಕತೆ ಇದ್ದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು. ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳೋಣ. ಸೊ ಈಗ ಇಷ್ಟನ್ನು ನಾವು ರುಬ್ಕೊಂಬಿಡೋಣ. ಈಗ ಫಸ್ಟ್ ಟೈಮ್ ಮಾಡೋರಿಗೆ ಪಾಪ ಗೊತ್ತಾಗಲ್ಲ, ಸೊ ಹಂಗಾಗಿ ಹಂತವಾಗಿ ಹೇಳ್ಕೊಟ್ಟಿದ್ದೀನಿ. ಈಗ ಇರೋ ಪಾತ್ರೆಗೆ 3ರಿಂದ 4 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಈಗ ಖಾರನ ನಾನು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಏನಾಗುತ್ತೆ ಅಂದರೆ, ನಮಗೆ ಕಾಯಿನ ನಾವು ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೀನು ಸಾಂಬಾರಿಗೆ, ಹಾಗೇ ನಾವು ಮಾಡ್ಬೋದು. ಬಟ್ ಏನಂದರೆ, ಜಾಸ್ತಿ ಜನ ಇದ್ದರೆ ನೀವು ಎಷ್ಟು ಬೇಕೋ ಕ್ವಾಂಟಿಟಿ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 4 ಜನಕ್ಕೆ ಮಾಡ್ತಾ ಇರೋದು. ನಮಗೆ ಸಾಂಬಾರು 2 ಟೈಮ್ ಆಗೋಷ್ಟು ನಾನು ಮಾಡ್ಕೊಂಡಿದ್ದೀನಿ. ಏನು ಜಾರಲ್ಲಿ ಖಾರ ಉಳಿದಿತ್ತು ಸೊ ಅದನ್ನೆಲ್ಲ ನಾನು ನೀರು ಹಾಕ್ಕೊಂಡು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದೇನಿಲ್ಲ, ಒಂದು 2 ಕುದಿ ಬಂದರೆ ನಿಮ್ಮದು ಮೀನು ಸಾಂಬಾರು ರೆಡಿ ಅಂತ ಅರ್ಥ. ಸೊ ಇದು ಜಾಸ್ತಿ ಟೈಮ್ನು ತೊಗೊಳ್ಳಲ್ಲ, ಬೇಗ ಆಗುವಂಥದ್ದು. ಖಾರ ಹೆಂಗೆ ಹಾಕ್ಕೊಬೇಕು ಅನ್ನೋದು ಗೊತ್ತಾದರೆ ನೀವು ಆಬ್ವಿಯಸ್ಲಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಒಂದು 2 ಸ್ಪೂನ್ ಆಗುವಷ್ಟು ನಾನು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮದು ಸಾಂಬಾರು ಕ್ವಾಂಟಿಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಲಾಸ್ಟಲ್ಲಿ ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ನಾವೀಗ ನಮ್ಮ ಫೇವ್ರೆಟ್ ಫುಡ್ ಫಿಶ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಫಿಶ್ನು ಕೂಡ ಒಂದೊಂದಾಗಿ ಹಾಕ್ಕೊಳ್ಳೋಣ. ಇದಕ್ಕೆ ಬೇಯಲಿಕ್ಕೆ ಎಷ್ಟು ಟೈಮ್ ಬೇಕು ಅಂದರೆ, ನೀವು ಸಾಂಬಾರೆಲ್ಲ ಆದಮೇಲೆ ಲಾಸ್ಟಲ್ಲಿ ಬದನೆಕಾಯಿನ ಹಾಕ್ತಿರಲ್ಲ ಹಾಗೆ ಒಂದು ಕುದಿಗೆ ಇದು ಬೆಂದೋಗುತ್ತೆ. ಸೊ ಇದು ನಿಮಗೆ ಬೆಂದಿದೆ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ, ಅದು ಕಣ್ಣಿನ ಭಾಗದಲ್ಲಿ ಬಿಳಿ ಆಗಿ, ಈಗ ಕಪ್ಪು ಇರೋದು ಬಿಳಿ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ನೀವು ಸೌಟನ್ನ ಅದರೊಳಗಡೆಗೆ ಹಾಕೋ ಹಂಗಿಲ್ಲ, ಜಸ್ಟ್ ಅದು ಕಲಿಸ್ದಂಗೆ ಆಗಿಬಿಡುತ್ತೆ. ಜಸ್ಟ್ ಒಂದು ಬಟ್ಟೆನ ತೊಗೊಂಡು ಈ ಥರ ಆಡಿಸಿ. ಸಾಂಬಾರೆಲ್ಲ ಆದಮೇಲೂ ಕೂಡ ಲಾಸ್ಟಲ್ಲಿ 2ನೇ ಟೈಮ್ಗೆ ಬಿಸಿ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಇನ್ನೂ ಜಾಸ್ತಿ ರುಚಿ ಬರುತ್ತೆ. ಸೊ ಆ ಟೈಮಲ್ಲೂ ಕೂಡ ನೀವು ಸೌಟನ್ನ ಹಾಕೋಂಗಿಲ್ಲ, ಜಸ್ಟ್ ಹಂಗೇ ಅಲ್ಲಾಡಿಸಿ ಬಿಸಿ ಮಾಡಬೇಕಾಗತ್ತೆ, ಯಾಕಂದರೆ ಆಲ್ರೆಡಿ ಬೆಂದೋಗಿರುತ್ತೆ. ಮೀನು ಸಾಂಬಾರು ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಟೇಸ್ಟ್ ಅಂತೂ ಮಸ್ತಾಗಿತ್ತು. ಸೊ ಈ ಚಳಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ.
ವೀಡಿಯೋಸ್ ನಾನು ನಿಮಗೆ ಶೇರ್ ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ ಹಾಗೆಯೇ ನನ್ನ ಮಗ ಚೆನ್ನಾಗಿದೆ ಅಂದರೆ ಮಾತ್ರನೇ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋದು. ಸೊ ಈ ವಿಡಿಯೋನೂ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.